ಎಕ್ಸಿಟ್ ಪೋಲ್ ನಿಮಗೆ ಗೊತ್ತಿಲ್ಲ. ಈಗ ನಿಮ್ ಟಿವಿ ಅವರು ಮಾಡ್ಬೇಕದ್ನ, ನಾವೆಲ್ಲಿ ಮಾಡೋದು? ಗೆಲ್ತೀವತ್ತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿವಿ ಅವ್ರ ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಟೈಮ್ ಹಿಡಿದ್ರೆ, ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಂತ 100% ಇಷ್ಟು ಮಾತ್ರ ಹೇಳಕ್ ಸಾಧ್ಯ ಇದೆ. ಮತಗಟ್ಟೆಗೆ ವರದಿ ತರಿಸ್ಕೊಂಡಿದ್ವಿ, ಸಿಕ್ಕಾವಿ ಮತ್ತು ಇದನ್ನ ಹೋಲಿಕೆ ಮಾಡಿದ್ರೆ ಏನಾದ್ರು ಒಂದು ಪಾಸಿಬಲ್ ಇದೆ? ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಅವ್ರಿಗೆ ಒಂದು ಡಿಫ್ರೆಂಟ್ ಇರುತ್ತೆ, ಅದಕ್ಕೂ ಹೋಲಿಕೆ ಮಾಡ್ಬೇಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟ್ ಆಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟ್ ಆಗಿದ್ರೆ ಇದು ಡಿಫ್ರೆಂಟ್ ಆಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಕಲಿತೇವೆ, ಅದು ಅಷ್ಟು ವಿಶ್ವಾಸ ಇದೆ. ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಇದೆ. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಹೇಳಿಕೆ ಕೊಟ್ಟಿದ್ದಾರೆ ಸರ್, ಪಂಚಾಯತಿಂದ ಪಾರ್ಲಿಮೆಂಟ್ ನಾವೇ ಇರಬೇಕು, ಹಿಂಗಾದ್ರೆ ಆಡಳಿತ ಮಾಡಬೇಕು ಊಟ. ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವರು ವಿಡಿಯೋಗ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕೆ ಆಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದ್ರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ಯಾವ್ದು ರಾಜಕೀಯ ಧ್ರುವೀಕರಣ ಆಗುವಂತ ಚಾನ್ಸ್ ಇದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರೆ ಈ ಸರ್ಕಾರ ದಾವಣಗೆರೆಯಲ್ಲಿ ಕಡೆ ಡಿಸಿಎಂ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರ ಕಡೆ ಮಾಡ್ತಾರೆ. ಯಾವ ಸಮಯ ತೆಗೆದುಕೊಳ್ತಾರೆ? ನಮ್ಮದು ಮೊದಲೇ ಮತ್ತು ನಮ್ಮ ಸೀಟ್ ಇದು ಕಾಂಗ್ರೆಸ್ ಸೀಟ, ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ನಾವು ಒಂದೇ ಸೋತ್ರು ಕೂಡ ಬಿಜೆಪಿ ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತ್ರು ನಮ್ಮವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇದ್ರ ಮ್ಯಾಗೆ ಈಗ ಗೆದ್ದೀವಿ, ನಾವು ಸಿಎಂ, ನಾವ ಮಂತ್ರಿಗಳಂತಿಗೆ ಹೇಳಕ್ ಶುರು ಮಾಡ್ತಾರ ಅವ್ರು. ಸೊ ಇದಾಯ್ತು ಮತ್ತೆ ನೀರು, ಸಮುದ್ರ ನೀರ ಹಂಗೆ ಯಾವ್ದ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಂಗೆ. ಸೊ ನಮ್ಗೆ ಆಡಳಿತ ಮಾಡ್ಲಿಕ್ಕೆ ಸುತಂತ್ರವಾಗಿರುತ್ತೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಗೆ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗೋದು ಕಾಂಗ್ರೆಸ್ ಈ ಅವೆಲ್ಲ ಓಡಾಡಿದ್ರೆ ಏನೇನು ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ಪೂರಕ ನಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದ್ರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ನಾವು ಅವ್ರನ್ನ ಮರ್ತಿದ್ವಿ, ದೂರ ಇಟ್ಟಿದ್ವಿ. ಸೊ ಹೀಗಾಗಿ ನಾವು ದಿನ 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 ದೂರ ಆಗ್ತಾ ಇದೆ. ಸೊ ಅವ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವಲ್ಪ ನಂತರ ಅದನ್ನ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವರೇ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನ್ ಮಾಡಿದ್ರು, ಗಾಂಧಿ ಅವ್ರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮ್ಗೆ ಹೆಂಗೆ ಸ್ವತಂತ್ರ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದ್ರೆ ನಮ್ಗೆ ಭಾಳ ಸುಲಭ ಆಗುತ್ತೆ. ಅದೇ ನಮ್ಮ ಮುಂಚೆಯಿಂದ ನಾವು ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸಲ್ಲ. ಬಹಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ್ರೆ 5-50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಅಲ್ಪಸಂಖ್ಯಾತ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಸಮಾಧಾನ ಇದೆ. ಆ ಸಮಾಜದಲ್ಲಿ
ಅದು ಎಲ್ಲಾದ್ರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಏನಾದ್ರೂ ಎಫೆಕ್ಟ್ ಆಗೋದ ಫಲಿತಾಂಶದ ಮೇಲೆ ಅಂತ? ಲೀಡ್ ಕಡಿಮೆ ಆಗ್ತದೆ. ಲೀಡು ನಾವೇನ್ ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದ್ರೆ 20% ಅವರೇ ನಮ್ಮ ಹೋಗ್ತಾರ. ಅವರು ಬಿಜೆಪಿಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP ಅಲ್ಲೂ ಹಾಕ್ಬೋದು, ಅಥವಾ ಓಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರ ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಜನಸಂಖ್ಯೆ ಹೆಚ್ಚಿದವ್ರು ಸಿಗ್ಬೇಕಾಗಿದೆ, ಅದೇನು ನೋ ಡೌಟ್. ಆದ್ರೆ ಮುಂಚೆಯಿಂದ ಅಲ್ಲಿ ಶಾಮನೂರ್ ಅವ್ರು ಕ್ಲೇಮ್ ಮಾಡ್ತಾರ, ಅವರೇ ಪಡಿತಾರ, ಶಾಸಕರಾಗ್ತಾರ. ಸೊ ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರು ಅಲ್ಲಿ ಬಹಳ ಹತ್ತಿರದವ್ರು, ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನ ಕೆಲಸ ಮಾಡೋದು ಮುಂದಿನ ದಿನಗಳು. ಗೊಂದಲ ಏನಿಲ್ಲ, ನಮ್ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡ್ಯಾರ, ಬದಲ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಕೇಳೇ ಕೇಳ್ತಾರೆ. ಈ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅದ ನಡಕ್ ಕೊಡಿರ್ತಾರ. ಮತ್ತ ಅವ್ರ 70,000 ಇದ್ದವ್ರೆ ಕೇಳ್ಬಾರ್ದ್ರೆ. 20,000 ಇರೋದಿಲ್ಲ, ನಂದು ಪುಟ್ಲ ಇದ್ರೆ ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರ. ಅವ್ರೇನು ಮೊದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ನೀವು ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮ್, ಅಲ್ಲೂ ಸೇಮ್ ಆಗಿತ್ತು. ಎಲ್ಲ ಫಲಪ್ರಯೋಗ ಆಗ್ತದೆ. ಇಡೀ ಸರ್ಕಾರ ಒಂದ್ ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿ ಮಂತ್ರಿಗಳು, ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ ಅವಶ್ಯಕತೆ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ ಮಾಡ್ಲೇಬೇಕಲ್ಲ, ಚುನಾವಣೆ ಬಂದಾಗ ಮಾಡ್ಲೇಬೇಕ್ರಿ. ನಾವೇನ್ ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡ್ಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಕ್ಕಂತ ಸಿಸ್ಟಮ್ ಆದ್ರೆ ಇದು ಹೋಗ್ತಿದ್ ಬರ್ಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವ್ದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದ್ರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡಿದ್ರೆ ಅವ್ರು ಎಲೆಕ್ಟ್ ಆಗ್ಬೇಕು. ಅವ್ರು ಕಾನೂನು ತರಬೇಕು, ಅದು ಒಳ್ಳೇದೇ. ನೀವು ಹೇಳ್ದಂಗೆ ಬಹಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ರು, ಬಿಜೆಪಿ ಅವರು ಇದ್ರು. ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿ ಇದ್ರು, ಬಾಗಲಕೋಟೆಯಲ್ಲಿ ಇದ್ರು. ಮುಂದೆ ಎಲೆಕ್ಷನ್ ಮಾಡೋದಕ್ಕೆ ಬಾಗಲಕೋಟೆ ಚರ್ಚೆ ಮಾಡ್ತಾರೆ. ಮುಂದಿನ ಎಲೆಕ್ಷನ್ ಮಾಡೋದಕ್ಕೆ ಚರ್ಚೆ ಕಾರ್ಯಕರ್ತರು ಯಾರು ಓಡಾಡೋದೆಷ್ಟು? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ. ರಾಜ್ಯಾಧ್ಯಕ್ಷರಾಗಿ ಅದನ್ನ ಹಂಚಿಕೆ ಮಾಡ್ತಿದ್ದಾರೆ. ಹೇಳ್ತಾರೆ, ಬಟ್ ಅವ್ರು ಏನ್ ಮಾಡಿದ್ರು? ಬಿಜೆಪಿ ಅವ್ರು ಏನ್ ಮಾಡಿದ್ರು? ಅವರು ಅಂತ ಮಾಡ್ತಾರೆ. ಇನ್ವೆಸ್ಟ್ ಮಾಡಿಲ್ಲ. ರಾಜ್ಯಾಧ್ಯಕ್ಷರು ಏನೇನ್ಸ್ ಕೊಡ್ತಿದ್ದಾರೆ? ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗ ನಾವು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತ ಅವ್ರಿಗೆ ಕೊಟ್ಟಿದಾರಲ್ಲ, ಮತ್ತ ಅವರೇ ಒಪ್ಕೋತಾರೆ. ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದ್ರೆ ಬೇಡ ಅನ್ಬೇಕ್ರಿ, ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವ್ರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರ ಹೇಳಿದ್ರೆ ಅದನ್ನ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನು ಕರ್ಕೊಂಡ್ಬಂದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ಆಗಿದೆ. ಇಲ್ಲ, ಅದನ್ನ ಅವ್ರು ಆ ಪಕ್ಷದವ್ರು ಹೇಳ್ಬೇಕ್ರಿ, ನಾನೇ ಹೇಳಬೇಕು. ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ನಮಗ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ದಾವಣಗೆರೆಯಲ್ಲಿ ಬಹಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿದ್ದಿಲ್ಲ. ಪೈಲ್ವಾನ್ರು ಒಂದ್ ಕಡೆ, ಇನ್ನೊಂದ್ ಕಡೆ SDPI ಬಹಳಷ್ಟು ಅಂತೇಳಿ ಕಾರ್ಯಕರ್ತರ ಇಲ್ಲ, ಇದನ್ನ ನಮ್ಮವ್ರು ಕೂಡ ನಾವು ಮಾಡಿಸಿದೀವಲ್ಲ, ನಮ್ಗೆ ಎಷ್ಟು ಬೇಕಾದ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದ್ರೆ ಅದು ಬಂದ ಒಂದ್ಸಲ ಆದಾಗ ಅದು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಇಲೆಕ್ಷನ್ ಆದ್ಮೇಲೆ ತಾನಾಗೆ
ಅನುಕೂಲ ಆಗುತ್ತಾರೆ. ಸರ್, ಈ ಎರಡು ಕ್ಷೇತ್ರದಲ್ಲಿ 5 ಮತಗಳನ್ನ ದೃಢೀಕರಿಸಿದಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದೆ. ಯಶಸ್ವಿ ಆದ್ರೆ ಗೆಲ್ತೀವಿ ನಾವು, ಯಶಸ್ವಿ ಆದ್ರೆ ಗೆಲ್ತೀವಿ. ಕೆಪಿಸಿಸಿ ಮಟ್ಟದಲ್ಲಿ ಇನ್ನೂ ಬರ್ಬೇಕು, ರಿಸಲ್ಟ್ ಆಗಬೇಕು, ಇನ್ನು ಆದ್ಮೇಲೆ ಇನ್ನೂ ವೇಟ್ ಮಾಡ್ಬೇಕು. ಯಾವ್ದ್ರೆ ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥ ಅಲ್ಲಿವರೆಗೆ ನನ್ನ ಲೆಕ್ಕಲಿ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರ್ದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನ ನಾವು ಬದಲಾವಣೆ ಹೊಸ ಗಾಳಿ ಬೀಸಿದೆ ಅಂದ್ರೆ ಯಾವ್ದ್ರೆ ಬದಲಾವಣೆ ಆಗುತ್ತಂದ್ರೆ ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತಿರ್ತೀವಿ, 30 ತಿಂಗಳು ದಾಟಿ ಹೋಯ್ತು ಈಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಶಾಸಕರ ಪುನರಾವರ್ತನೆ ಆಗುತ್ತಾ ವಿಸ್ತರಣೆ? ಎರಡೂ ಬೋತ್ರೆ, ಎರಡೂ ಮಾಡ್ತಾರೆ. ಸರ್, ಶಾಸಕರ ಮೇಲೆ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನ ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಅದನ್ನ ಅಸಮಾಧಾನ ಇದೆ. ಇದರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿ ಮಂಡಳಗಳು, ಇದಕ್ಕೆ ಏನಾದ್ರೂ ಪಕ್ಷ ಹೈಕಮಾಂಡ್ ಏನಾದ್ರೂ ವಿಚಾರ ಮಾಡ್ತಾ ಇದ್ದಾರೆ? ಅಂದ್ರೆ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಾಗ 900 ಜನ ವೇಟಿಂಗ್ ನಲ್ಲಿ ಇದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೆ ಮಾಡ್ಬೇಕು. ಎಲ್ಲಾನು ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಸರ್, ಇದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇದೆ. ಅದು ಗೊತ್ತಿಲ್ಲ ಅದೇನಾಗ್ತದೆ. ರಾಜಕಾರಣಿಗಳು ಇಂಜೆಕ್ಷನ್ ಹಾಕ್ಸಿದ್ದಾರೆ. ಅವರೇ ಇಂಜೆಕ್ಷನ್ ಹಾಗೆ ಸಂಸ್ಥೆಗಳು ಎದ್ದು ಹೋಗ್ತಾ ಇದೆ, ಏನಾಗ್ತಾ ಇದೆ? ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಹೇಗಿರ್ಬೇಕು, ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟದ್ದು, ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳಬೇಕಾಗ್ತದೆ. ಸರ್, ಈಗ ಬಾಗಲಕೋಟೆ ಚುನಾವಣೆ, ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರು ಅದು ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗನಾಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನ್ ತಪ್ಪಿದ್ದೆಲ್ಲ ತೋರಿಸ್ತಾರ, ಅವ್ರ ಸರಿ ಮಾಡ್ಕೊಳಕ್ ನಮಗೆ ಅವಕಾಶ ಕೊಡ್ತಾರ. ಒಂದ್ 3-4 ಯೂಟ್ಯೂಬ್ ಚಾನಲ್ದವ್ರ ದಿವಸ ತೋರಿಸ್ತಿರ್ತಾರ. ಅವ್ರು ಖುಷಿ ಪಡ್ತಿರ್ತಾರ. ಅದ್ರ ತಪ್ಪುಗಳನ್ನ ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರ 3-4 ಮಂದಿ ಯೂಟ್ಯೂಬ್ ಚಾನಲ್ದವ್ರ ದಿವ್ಸಕ್ಕೆ 3 ಸಲ ಹಾಕ್ತಾರ ಹೊಸ ಅವರು. ಯಾವ ಸಂಬಳ ಕಳೆದ್ರು ಹಿಂಗ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನ ಹೇಳ್ತಾರ ಅವ್ರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗ ವ್ಯಾಖ್ಯಾನ ಮಾಡ್ತಾರ. ಸೊ ಅವ್ರು ಎತ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರು. ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರ ಅವ್ರು. ಎಲ್ಲ ನೀವು ನೋಡ್ತೀವಿ ಸರ್, ಸಹಜವಾಗಿ ಕಿತ್ತೂರು ಕನ್ನಡದ ನಾಯಕರು ಅವರು ಈ ಕಾರಣಕ್ಕೆ ಕಿತ್ತೂರು ಕನ್ನಡ ಭಾಗದಲ್ಲಿ ಬಾಳ್ಕೊಂಡು ಬರೋ ಕಾರಣಕ್ಕೆ ಹೋಗಿದ್ದೀರಿ. ಕನ್ನಡದ ನಾಯಕರಾಗಿ ಸಚಿವರಾಗಿ ಹೋಗಿದ್ದೀರಿ. ಟವಲ್ ಹಾಸಕ್ ಬಂದಾರೆ, ಕಬಡ್ಡಿ ಹಾಸಕ್ ಬಂದಿದ್ದಾರೆ ಅನ್ನೋಂತ ಹೇಳಿ ಅದ್ರ ಬಗ್ಗೆ ಏನು ಹೇಳೋದ ಅವಶ್ಯಕತೆ ಏನು ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕೊಡಕ್ಕಾಗಲ್ಲ. ಈಗ ಅವರು ಕಿಶಾಕ್ ಕಲ್ಲಿ ಇಟ್ಟು ಕೂತಿರ್ತಾರ, ಅವ್ರು ಒಡ್ಕಲ್ಲ ಯಾರು ಅವ್ರು ಕಲ್ಲು ಹೋಗಿದ ಕೆಲಸ ಅಟ್ಟ. ಈಗ ನಮಗ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನ್ ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆ ಆಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಯಾವ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಈಗ ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಇವತ್ತು ಚರ್ಚೆ ಶುರುವಾಗಿದೆ. ಅದು ಮುಂದೆ ಬೆಳೆಯುವಂತಹ ಸಂಕೇತ ಏನು? ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ಏನು ಅವಶ್ಯಕತೆ ಅದು? ಮಾಜಿ ಶಾಸಕ ರಮೇಶ್ ಕುರ್ಜಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಕೊಡಲು ಸ್ವೀಕರಿಸ್ತಾರೆ. ಏನ್ ಮಾಡೋದು? ಅವ್ನು ತೋದೆ ಏನ್ ಮಾಡೋದು? ಅವರು ನಮಗೇನು ಸಂಬಂಧ?
ಪ್ರಶ್ನೆ ಕೂಡ ನಿಮ್ಗೆ ಅದ್ ಹೇಳ್ಬೇಕ. ನಾವು ಕೊಟ್ಟಿದ್ದೀವಿ ದುಡ್ಡು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ. ಆದ್ರ ಆಯ್ತು, ಈಗ ಅವ್ರ ಕಾಲ ಇತ್ತು ಅವ್ರದ್ದಾಯ್ತು, ಈಗ ನಮ್ ಕಾಲ. ಕುರ್ಚಿ ಕಾಲ ಒಂದ್ ಕಾಲ ಇತ್ತು, ಈಗ ಅವ್ದಿಲ್ಲ ಸತೀಶ್ ಜಾರಕಿಹೊಳಿ ಕಾಲ ಇದು. ಮುಂದ್ ನಾಳೆ ಯಾರ್ದ ಮತ್ತ ಅವ್ರ ಕಾಲ ಬರ್ತೈತೆ. ಈಗ ಹಳೇದ್ ಯಾವ್ದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ. ಮಾಡಿರ್ಬೋದು, ಅವ್ರ ಕಾಲ ಇದ್ದಾಗ ಅವ್ರು ಮಾಡಿರ್ಬೋದು. ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರನಾಥ್ ಮಾಡ್ಯಾರ, ಸಿದ್ದಾಳವ್ರು ಮಾಡ್ಯಾರ, US ಕೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚ ಕಮ್ಮಿ ಆಯ್ತವಲ್ಲ, ಅದಕ್ಕೆ ಹಂಗಿಲ್ಲ. ಡಾಲರ್ಗೆ ಹೆಚ್ಚಾಗಿರ್ತೈತಿ ಈಗ, ಹಂಗೆ ಹೇಳಕ್ ಆಗೋಲ್ಲ. ಸಿಲಿಂಡರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದಾಯಿ ಧೋರಣೆ ಮಾಡ್ತಾ ಇದೆ, ನಿಯಮಗಳು ಕೂಡ ಆರೋಪ ಮಾಡ್ತಾ ಇದೆ. ಯಾವಾಗಲೂ ನಮ್ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ, ಇದೇನು ಹೊಸದಲ್ಲ ರೀ. ಕೇಂದ್ರ ಸರ್ಕಾರ ನಮಗೆ ಜಲ್ ಜೀವನ್ ಮಿಷನ್ ನಲ್ಲಿ 13,000 ಕೋಟಿ ಏನೋ ಈಗ ಕೊಡೋದಕ್ಕೆ ಎತ್ಬಿಟ್ಟಾರೆ. ಕೆಲಸ ಆಮೇಲೆ 50-50 ಅಂತ ಹೇಳಿದ್ರು ಅವ್ರು. ಎಲ್ಲ ಕಡೆ ಹೊಸ ಹೊಸ ಪೈಪ್ಲೈನ್ ಹಾಕಿದ್ರು, ಆಡಿದ್ರು, ಮಾಡಿದ್ರು. ಈಗ ಮತ್ತೆ ಈಗ ದುಡ್ಡು ಇಲ್ಲದ ಕೈ ಎತ್ತಿದ್ದಾರೆ. ನರೇಗಾ ದುಡ್ಡು ಇಲ್ಲದ ಕೈ ಎತ್ತಿದ್ರು. ಕೆಲವು ಬಹಳ ಸ್ಕೀಮ್, ಪ್ರಧಾನ ಮಂತ್ರಿ ಸ್ಕೀಮ್ ಅಂತ ಹೇಳ್ತಾರ, ಅದ್ರಾಗ 100% ದುಡ್ಡು ನಾವ ಕೊಡ್ತೀವಿ. ಅದ್ರ ಹೆಸರು ಮಾತ್ರ ಹಂಗೆ ಬರ್ತಾರ, ಹಂಗೆ ಬರ್ತಾವ್ರಿ. ಆತರ ಮಾಡ್ಬಾರ್ದು, ಅವ್ರು ಕೊಡ್ಬೇಕು. ಯಾಕಂದ್ರೆ ರಾಜ್ಯ ಕಣ್ಣೀರ್ ಆಗ್ತಾ ಇದ್ದಾರೆ, ಈಗ ಬಂದಿದ್ದಾರೆ. ಸೊ ಇಷ್ಟಾದ್ರೂ ಕೂಡ LPG ಆಯ್ತು, ಇನ್ನೊಂದು ವಾರಕ್ಕೆ ಸರಿ ಆಗ್ಬೋದು. ಈಗ ವಿದ್ಯುತ್ ನಿಂತಿದೆ, ಒಂದ್ ವಾರದಾಗ ಇನ್ನೇನು ಸರಿ ಆಗ್ಬೋದು. ಅಲ್ಲೆಲ್ಲ ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಇದೆ. ಅವ್ರಿಗೆ ಪೂರಕವಾಗಿ ಕೃಷ್ಣವತಿಗೆ ಇವಾಗ ಹೋಯ್ತು ಎಲೆಕ್ಷನ್ ಮುಗಿದಿತ್ತು, ಯಾವಾಗ ಅಂತ ಇತ್ತು ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಒಂದು TMC ನೀರು ಬೇಕು ನಮ್ಗೆ. ಒಂದು TMC ನೀರು ಆದ್ರೆ ಅದು ಹರಿದು ಹೋಗಿದ್ರಲ್ಲ, ಡ್ಯಾಮೇಜ್ ಆಗಿ ಅದು. ಯಾವ ಯಾವ ಭಾಗಕ್ಕೆ ಅನುಕೂಲ ಆಗಿತ್ತು TMC ನೀರು? ಆ ಯಾವ ಭಾಗಕ್ಕೆ ಅನುಕೂಲ? ಯಾವ್ದ್ರೆ ಈ ಒಂದು TMC ನೀರು ಬೇಡಿಕೆ ಇಡಾಕ್ತದೆ. ಅಲ್ಲ, ನಮ್ದು ಇಬ್ಬರಿಗೆ ಬ್ಯಾರೇಜಲ್ಲಿ ಸ್ಟೋರ್ ಇರ್ಬೇಕಾದ್ರೆ ಕಡಿಮೆ ಇದಲ್ಲ ಅಲ್ಲಿ ಅಟ್ಲೀಸ್ಟ್ 1 TMC ಬಂದ್ರ ಸರಿ ಹೋಗುತ್ತೆ. ಅಥಣಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಸರ್. ಯಾವ ರೀತಿ ಇಲ್ಲ, ಇಲ್ಲಿವರೆಗೆ ಯಾವ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ಚಿಕ್ಕೋಡಿ, ಹುಕ್ಕೇರಿ ಇದೆಲ್ಲ ಮುಂಚೆಯಿಂದ ಪ್ರತಿ ಸಾರಿ ಬೇಸಿಗೆಯಲ್ಲಿ ನೀರು ಹಾಕ್ತೀವಿ ನಾವು, ಟ್ಯಾಂಕರ್ಲಿ ನೀರು ಹಾಕ್ತೀವಿ. ಸರ್, ಇವಾಗ ಅಂಬೇಡ್ಕರ್ ಜಯಂತಿ ಮುಗಿತದೆ ಸರ್. ಇನ್ನೊಂದು 4 ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಏನು ಕ್ರೀಡೆಗಳನ್ನ ನವೀಕರಣ ಮಾಡಬೇಕಾಗಿತ್ತು, ಅದ್ರ ಕಡೆನೂ ಪಾಲಿಕೆ ನಿರ್ಲಕ್ಷಿಸಿದೆ. ಅದರ ಜೊತೆಗೆ ಕೋಟೆಕೆರೆಯಲ್ಲಿ ಉತ್ತರ ಪ್ರತಿಮೆ ಆಗ್ಬೇಕಾಗಿತ್ತು, ಅದ್ರ ಕಡೆನೂ ಜಿಲ್ಲಾಡಳಿತ ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಅದು ಜಾಗ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಸುವರ್ಣಸೌಧ ಉತ್ತರ ಪ್ರತಿಮೆ ಸರ್, ಈಗ ನೀವು ಎಲ್ಲರ ಕಡೆ ಹೋದ್ರೆ ಹೋದ್ರೆ ಎಲ್ಲರೂ ಕೂಡ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ ಫೋಟೋ ತೆಗಿಸೋದು ನೀರು ಬಿಟ್ಟ ಮೇಲೆ ಕ್ರೆಡಿಟ್ ನಾವು ಬಿಡಿಸಿದ್ವಿ ಬಿಟ್ಟೇ ಇಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲಿ ನೋಡೋಣ. ಅದ್ರ ಬಗ್ಗೆ ಇದೆ, ನಮ್ಮ ಹಿಡ್ಕಲ್ ಡ್ಯಾಮ್ ಅಲ್ಲಿ ನೀರು ಇದೆ, ಮಲಪ್ರಭಾದಲ್ಲಿ ಇದೆ. ಮೊನ್ನೆ ಲಾಸ್ಟ್ ಟೈಮ್ ಆದಾಗ ಹೇಳ್ತಲ್ಲಿ ಬರ್ಬೇಕು, ಅವರು ಕಾರ್ಪೊರೇಷನ್ ಬರ್ಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಮತ್ತ ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇನ್ ಮಾಡ್ಬೇಕು? ಈಗ ಮೇಯರ್ ಆದವ್ರು ಬರ್ಬೇಕಲ್ಲ, ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವ್ ಅದ್ರ ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರ್ದಿಲ್ಲ ನಾವೇನ್ ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ, ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ ಒಪ್ಪಿದೆ ಸರ್ಕಾರ. ಇದರಿಂದ ಅಭಿವೃದ್ಧಿ ಬರ್ತಾ ಇದೆ. ಯಾವಾಗಲೂ ಅಧಿಕಾರಿಗಳು ಸಭೆಗಳಿಗೆ ತಯಾರಾಗ್ತಾರೆ. ಇದ್ರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿರುವಾಗ ಅಧಿಕಾರಿಗಳು ಏನಂತ ಇದ್ರ ಕಡೆಯಿಂದ ಜಿಲ್ಲಾಡಳಿತಕ್ಕೆ ಮಾಡ್ತಾರೆ. ಅದೇ ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ನಮ್ಮ ಅದ್ರ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ.
ಅವ್ರೇನು ನಮ್ಗೆ ಬನ್ನಿ ಹೇಳಿಲ್ಲ, ನಮ್ಗೆ ಬಂದು ಏನು ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು, ಅವ್ರಿಗೆ ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗ್ ಗೊತ್ತಾದಾಗ ನಾವ್ ಏನ್ ಮಾಡ್ಬೇಕು ಅಷ್ಟು ಮಾಡ್ತೀವಿ. 100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಿಕ್ಕೆ ನಮಗೆ ಆಗೋಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಾಳೆ ಉಪ್ಪು ಒಬ್ಬರಿಗೂ ಕಾನೂನುಗಳು ದುಬಾರಿ ಒಂದು ಇದು ಬೆನ್ನಲ್ಲಿದೆ. ಮತ್ತೊಂದು ಈಗ ಕನ್ನಡಿಯಲ್ಲಿರುವಂತಹ ಕೂಡ ಬಹಳ ಜನ ಎಲ್ಲ ಏನಾದ್ರು ತನಿಖೆ ಮಾಡ್ತಿರತ್ತ ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡ್ಬೇಕು, ಯಾವ ಬ್ಯಾಂಕ್ ಅಲ್ಲಿ ಇಡಬೇಕು. ನೀವ್ ಹೇಳಿದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾ ಇದೆ. ಆಡಳಿತ ಮಂಡಳಿ ಸರಿ ಇರಬೇಕು, ಅವ್ರು ಹಿಂದೆ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಆ ಥರ ಇಡಬೇಕು. ಈಗಾದ್ರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಟ್ಟು ಅಟ್ರಾಕ್ಷನ್ ಮಾಡಿಬಿಡ್ತಾರ, 5 ವರ್ಷದಲ್ಲಿ ಡಬಲ್ ಅಂತಾರ, ಜನ ಹೋಗಿಡ್ತಾರ. ಸೊ ದುಡ್ಡು ಇಡಬೇಕಾದ್ರೆ ಇದೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡಿ ಇಟ್ರೆ ಒಳ್ಳೇದು. ಯಾವ್ದ್ರೆ ಆದೇಶ ಈಗಲೇ ಸೋಮವಾರದಿಂದ ಮತ್ತು AR ಇಬ್ರು ತನಿಖೆ ಮಾಡ್ತಿದ್ದಾರೆ. ಯುವಕನ ಮೇಲೆ ದುಂಡಾವಾಡ್ತೀನಿ ಸರ್. ಮಂಡ್ಯದ ಗನಂಗೂರು ಟೋಲ್ ಎಲ್ರ ಮಂಡ್ಯದ ಗನಂಗೂರು ಟೋಲ್ ಸರ್, ಟೋಲ್ ನಾಕಬಳಿ ಟೋಲ್ ಸಿಬ್ಬಂದಿಗಳು ಎಲ್ಲದಕ್ಕೂ ಹೊಡೆದಿದೆ. ಏನ್ ಆಕ್ಷನ್ ಮಾಡ್ತಾರೆ? ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ರೆ ಅವ್ರು ಪೊಲೀಸ್ ಆಕ್ಷನ್ ತಗೋತಾರೆ. ಅದೇ ಫಾಸ್ಟ್ಯಾಗ್ನಲ್ಲಿ ಹಣ ಇಲ್ಲ ಅನ್ನೋದು ಸಣ್ಣ ಕಾರಣಕ್ಕಾಗಿದೆ. ಅದೇ ಪೊಲೀಸ್ ಆಕ್ಷನ್, ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆಕ್ಷನ್ ಕೊಡ್ಬೇಕು. ನೀವು ಆ ರೀತಿ ಮಾರ್ಕಂಡೆ ನದಿ ಹೌದು, ಅಲ್ಲೇ ಬರ್ತದೆ. ಅಲ್ಲ, ಅಲ್ಲಿ ಯಾವುದೇ ಅದನ್ನ ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ, ಒಣಗ, ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು, ಈ ಉದ್ಯಮ ಭಾಗದಿಂದ ಬರುವಂತದ್ದು ಮಾಡ್ತೀವಿ. ಇಲ್ಲಿ ಮಾಡ್ತಾರೆ, ಇಲ್ಲೊಂದು ಆ ರೀತಿ ಆಗ್ಬಾರ್ದು. ಆಗ್ಬೇಕಾದ್ರ ಬಗ್ಗೆ ನೋಡ್ರಿ, ಗಮನ ಸೆಳೆದು ಇದೇ ಆಗ್ಲಿಕ್ಕೆ 20-30 ವರ್ಷ ಹೋದ್ರಿದ 30 years ಇದು. ಈ ಕೊನೆ ಅಂತ ಬಂದಿದೆ ಈಗ. ನೋಡೋಣ, ಅದ್ರ ಬಗ್ಗೆ ಅನ್ಕೊಂಡೆ ಸಪ್ರೇಟ್ ಮಾಡ್ಲಿಕ್ಕೆ 4-5 ವಿಲೇಜ್ ಕೂಡ ಮಾಡಬಹುದು. ಅವ್ರ ಅದನ್ನ ಹೆಡ್ ನೋಡೋದ ಜವಾಬ್ದಾರಿ ಅವ್ರು ನೋಡ್ಬೇಕಿಲ್ಲ. ಈಗ ಅದಕ್ಕೆ ಅವ್ರ ಹೆಡ್ನೇ ಜವಾಬ್ದಾರಿ, ಅವ್ರು ಅದನ್ನ ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ, ನಮ್ಮವ್ರೆಲ್ಲ ಮತ್ತೆ ರಕ್ಷಣೆ ಕುಡಿಬೇಕಾರೆ ಅದೇನಾರ ಛತ್ರಿ ಹಿಡಿಬೇಕಲ್ಲ. ಅವ್ರು ಏನಾರ ಮಾಡ್ತಾರ, ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರ. ಕೋರ್ಟ್ ನಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಬಾಗಲಕೋಟೆ ಟೋಲ್ ಅವಧಿ ಯಾವಾಗ ಮುಗಿಸ್ತಾರೆ? 20 ವರ್ಷ ಟೋಲ್ ಅವಧಿ ಇರ್ತಾರೆ. ಮತ್ತೆ ಟೋಲ್ ಹೆಂಗ್ ಮಾಡ್ಯಾರ? ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಅಂಡ್ರ ಬರೋಲ್ಲ, ಅವ್ರದ್ದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವರು. ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಲ್ಲ. ನೀವು ರೋಡ್ ಟ್ಯಾಕ್ಸ್ ಅಂತ ಹೋದ್ರ ಮತ್ತೆ ಅಡಿಷನಲ್ ಟ್ಯಾಕ್ಸ್ ತಗೊಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದ್ಸಾರಿ ತಗೊಂಡಾಗ ಮತ್ತೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬಹುದು. ನಾವು ಕೂಡ ಅದ್ರ ಬಗ್ಗೆ ಈಗ ಅದ್ರ ದುಡ್ಡು ವಸೂಲಿ ಆಗಿದೆ, ಅದ್ರ ಓಪನ್ ಮಾಡಿಬಿಡ್ಬೇಕು.
ಓಪನ್ ಮಾಡ್ಬೇಕು ಫ್ರೀಯಾಗಿ. ವ್ಯವಸ್ಥೆ ಯಾಕೆ ಕೊಡ್ತಾ ಇರ್ತಾರೆ ಸರ್ವಿಸ್ ರೋಡ್ಗಳಿಗೆ ಲೈಟ್ ಅವರು ಮಾಡ್ತಾ ಇರ್ತಾರೆ. ಇಲ್ಲೇ ಮಾರ್ಕೆಟ್ ಬೀಚ್ ಬಗ್ಗೆ ಸರ್ವಿಸ್ ರೋಡ್ ಇದೆ ಯಾರು ಗಾಡಿ ಪಾಸ್ ಆಗ್ತದೆ ಹೇಳಿದ ನಿಜ ಹತ್ರ ಪ್ರಶ್ನೆ ಇಲ್ಲ, ಅದನ್ನು ನೋಡ್ಬೇಕಂತ ಅವರು ಗಮನಕ್ಕೆ ತರ್ತೀವಿ. ಅವ್ರು ನ್ಯಾಷನಲ್ ಹೈವೇ ಸರ್, ಒಳ ಮೀಸಲಾತಿ ವಿಷಯದ ಆಧಾರದ ಮೇಲೆ ಒಲೆ ಮಾದಿಯರ ಏನು ಸಮುದಾಯಗಳ ನಡೆದ ವಿಷ ಬೀಜ ಅಂತುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾ ಇದೆ. ಇದ್ರ ಕಡೆ ತಾವು ಒಂದು ಸಮುದಾಯದ ನಾಯಕರುಗಳಾಗಿ ಯಾವ ರೀತಿ ಸರ್ ತಮ್ಗೆಲ್ಲ ಸಮ್ಮುಖದಲ್ಲಿ ಮಹೇಶ್ವರ ಸಾಹೇಬರಾಗಲಿ ಅಥವಾ ಮುನಿಯಪ್ಪ ಸಾಹೇಬರಾಗಲಿ ಕಟ್ಟು ಶಬ್ದಗಳಿಂದ ನಿಲ್ಲಿಸುವಂತ ಪ್ರಯತ್ನ ಇರ್ತಾ ಇದೆ. ವಿಷ ಬೀಜ ಯಾರು ಬಿತ್ತರು, ಯಾರು ಬಿತ್ತರು, ಯಾವಾಗ ಬಿತ್ತರು, ಡಿಮಾಂಡ್ ಯಾರ್ದ್ರ ಅದು ಒಳ ಮೀಸಲಾತಿ ಕೊಡ್ಬೇಕು ಡಿಮಾಂಡ್ ಮಾಡಿದ್ರೆ ಯಾರು? ಸರ್, ನಾವು ಆಮೇಲೆ ನೀವು ಮಾಡ್ರೆ ಅದೇ ನಿಮಗೆ ನಮಗೆ ನಾವಕ್ಕೆ ಅದನ್ನ ಸಮಾಜ ಉಳಿಯುವಂತ ಪ್ರಶ್ನೆ ನಮ್ಮಿಂದ ಇಲ್ಲ, ಅಥವಾ ನಮಗೆ ಬೇರೆ ಮಾಡ್ಬೇಕಂತ ಇಲ್ಲ. ಕೇಳಿದಾರ ಡಿಮಾಂಡ್ ನಿಮ್ಮ ಸಮುದಾಯಗಳಿಂದ ಡಿಮಾಂಡ್ ಬಂದಿದೆ, ನಮಗೆ ಜಾತಿ ಅನುಗುಣವಾಗಿ ನಮ್ಮ ಸಂಖ್ಯೆ ಅನುಗುಣವಾಗಿ ನಾವು ಮೀಸಲಾತಿ ಬೇಕಂತ ಅದ್ರ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ನಮ್ದು ಕಾಂಗ್ರೆಸ್ ಪಾತ್ರ ಇಲ್ಲಿ ಬಂದ್ರ ಅದು ಕಾಂಗ್ರೆಸ್ ಪಾತ್ರ ಏನಿಲ್ಲ, ಅವ್ರ ಬೇಡಿಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಸರ್ಕಾರ ನಿಖರವಾಗಿ ಹೇಳ್ತಾ ಇಲ್ಲ ಒಳ ಮೀಸಲಾತಿಗೆ ಈ ತಾರೀಕಿಗೆ ಪ್ರವಾಸನ ನಾವು ಜಾರಿ ಮಾಡಬೇಕು. ಇದರಲ್ಲಿ ಯಾಕೆ ಗೊಂದಲ ಆಗ್ತಾ ಇದೆ? ನೀವ್ ಹೇಳ್ಬೇಕಾದ ಇಷ್ಟೇ ಯಾರು ಕೊಟ್ಟಾರ ಅದಕ್ಕೆ? ಕೋರ್ಟ್ ಕೊಟ್ಟಾರ. ನಾವು ಮಾಡಿದ್ದೀವಿ, ಹೆಚ್ಚು ಮಾಡಿದ್ದೀವಿ. ಮೀಸಲಾತಿನೂ ಕೂಡ ಕೊಟ್ಟಿದ್ದೀವಿ, ಒಳ ಮೀಸಲಾತಿ. ಅಂತಿಮವಾಗಿ ಹೈಕೋರ್ಟ್ ಇವತ್ತಷ್ಟೇ ಕೊಟ್ಟಿದೆ. ಅವ್ರು ಏನ್ ಹೇಳಿದಾರಂದ್ರೆ ಮುಂಚೆ ಹೆಂಗಿತ್ತು ಹಂಗೆ ನಡ್ಕೋಬೇಕಂತ ಹೇಳಿದಾರೆ. ಅದಕ್ಕಾಗಿ ನಾವು 15ರಲ್ಲಿ ಕೊಡ್ತಾ ಇದೀವಿ, 17ರಲ್ಲಿ ಅಲ್ಲ, 15ರಲ್ಲಿ ಒಳ ಮೀಸಲಾತಿ ಮುಂದಿನ ಕ್ಯಾಬಿನೆಟ್ ಆಗಿ ಡಿಸಿಷನ್ ತಗೋತಾರೆ. ಒಟ್ಟ 3 ಅಥವಾ 4 ಆಗ್ಬೋದು, 3 ಅಥವಾ 4 ಆಗ್ಬೋದು. ಈಗ ಹೇಳಿಕ್ಕಾಗಲ್ಲ, ಅವಾಗ ಮೀಸಲಾತಿಗೆ ಅನುಗುಣವಾಗಿ ಮಾಡ್ಬೇಕಾಗ್ತದೆ. ಇನ್ನೂ ಲೇಟ್ ಆಯ್ತು. ಏನದ ಗ್ಯಾರಂಟಿ ಚಾನಲ್ 1 ವರ್ಷ ಗ್ಯಾರಂಟಿ ಚಾನಲ್ 1 ಇಯರ್ ಸೆಲೆಬ್ರೇಷನ್. ಸರ್, ನಿಮ್ಮ ಕಡೆ 5 ಗ್ಯಾರಂಟಿ ಅದಾವ್ರಿ, ನಮ್ಮ ಮೀಡಿಯಾದವ್ರ ಕಡೆ 1 ಗ್ಯಾರಂಟಿ ಐತ್ರಿ. ಅದು ಗ್ಯಾರಂಟಿನ ರೀ ಅದು. ये वार्षिकोत्सव ಗ್ಯಾರಂಟಿ ಸುದ್ದಿವಾಹಿನಿಯ ಮೊದಲ ವಾರ್ಷಿಕೋತ್ಸವ ಕಟ್ ಮಾಡಿ ಎಲ್ಲರೂ ಕೊಡ್ಬೋದ?
ಅಥವಾ ಏ ರಾಜೇಶ